ಫಸ್ಟ್ ಆಫ್ ಆಲ್ ಎಲ್ಲ ಹುಡುಗಿರ್ಗ ಬರೀ ನಟಿಯರಿಗೆ ಮಾತ್ರ ಆಗತ್ತೆ ಅಂತಲ್ಲ, ಎಲ್ಲ ಹುಡುಗಿರ್ಗೂ ಆಗತ್ತೆ ಬಾಡಿ ಶೇಮಿಂಗು. ಹರ್ಟ್ ಆಗೇ ಆಗತ್ತೆ ಯಾರಿಗಾದ್ರೂ. ಆ್ಯಂಡ್ ನಮಗೆ ಹೆಲ್ದಿ ಆಗಿರಿಸಿ, ಇಟ್ ಇಸ್ ಆಲ್ ಅಬೌಟ್ ಸೈಜ್ 0, ಸಣ್ಣ ದಪ್ಪ ಅಂತಾರೆ. ನೀವು ಹೆಲ್ದಿ ಆಗಿದ್ದೀರಾ, ಅದು ಇಂಪಾರ್ಟೆಂಟು. ಹಾಗಂತ ನೀವು ಬಿಟ್ಕೊಡ್ಲೂಬಾರ್ದು. ನೀವು ಅಯ್ಯೋ ನಾನು ಹಿಂಗೆ ಇರೋದು, ಓಕೆ ತಿನ್ನೋದು ಮಾಡೋದು ಅನ್ಹೆಲ್ದಿ ಫುಡ್ಡು. ನೋ, ಇಟ್ ಇಸ್ ಯೋರ್ ಹೆಲ್ತ್. ನೀವು ನಾಳೆ ಚೆನ್ನಾಗಿರ್ಬೇಕು. ಹೆಲ್ತ್ ನೀವು ಎಷ್ಟೇ ದುಡಿರಿ ಏನೇ ಮಾಡಿ, ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ರಿಯಲಿ ಟ್ರೂ. ಕೋವಿಡ್ ಆದ್ಮೇಲೆ ಅಂತೂ ಎಲ್ಲರಿಗೂ ಗೊತ್ತಾಗಿರ್ಬೇಕು ಏನ್ ಕತೆ ಅಂತ. ನನಗೂ ಆಕ್ಚುಲಿ ನನ್ನ ಎಕ್ಸಾಂಪಲ್ ಕೊಡ್ತೀನಿ. ನಾನು ಸ್ವೀಟ್ಸ್ ತಿನ್ನಲ್ಲ ಲಕ್ಷ್ಮಿ. ನಾನು ತುಂಬಾ ಕಡಿಮೆ ಸ್ವೀಟ್ಸ್ ತಿನ್ನಲ್ಲ. ನಂಗೆ ಡಯಟ್ ಅಂತಲ್ಲ, ನಂಗೆ ಇಷ್ಟ ಇಲ್ಲ ಸ್ವೀಟ್ಸ್. ನಂಗೆ ಯಾವಾಗ್ಲೂ ಒಂದ್ಸತಿ ಅನ್ಸುತ್ತೆ ಪರ್ಟಿಕ್ಯುಲರ್ ಒಂದ್ ಸ್ವೀಟ್. ಬ್ರಾಹ್ಮಣರು ಜಾಸ್ತಿ ಸ್ವೀಟ್ಸ್ ತಿಂತಾರೆ ಅಂತಾರೆ, ನೀವು ನಂಗೆ ನೋಡಿದ್ರೆ ಇಷ್ಟನೇ ಅದೇನೋ ಗೊತ್ತಿಲ್ಲ. ಚಿಕ್ಕವಳಿಂದ ನಂಗೆ ಸ್ವೀಟ್ಸ್ ಅಷ್ಟಕ್ಕಷ್ಟೇ, ಚಾಕ್ಲೇಟು ಸ್ವೀಟ್ಸ್ ಎಲ್ಲ ಅಷ್ಟಕ್ಕಷ್ಟೇ ನನಗೆ. ಸೊ ಒಂದ್ ಟೈಮ್ ಅಲ್ಲಿ ತುಂಬಾ ಸ್ವೀಟ್ಸ್ ತಿನ್ಬೇಕು ಅಂತ ಕ್ರೇವಿಂಗ್ ಸ್ಟಾರ್ಟ್ ಆಯ್ತು. ಸ್ವೀಟ್ ತಿಂತಾ ಇದೀನಿ. ನಾನು ದಪ್ಪ ಆಗ್ತಾ ಇದೀನಿ. ಸೊ ಆ ಅವೇರ್ನೆಸ್ ಇರಬೇಕು ನಿಮ್ ಬಾಡಿ ಮೇಲೆ, ನಿಮ್ ಹೆಲ್ತ್ ಮೇಲೆ. ದಪ್ಪ ಆಗ್ತಾ ಇದೀನಿ, ಇಲ್ಲ ಏನೋ ಪ್ರಾಬ್ಲಮ್ ಆಗ್ತದೆ, ಯಾಕೆ ಸ್ವೀಟ್ಸ್ ತಿಂತಾ ಇದೀನಿ ಅಂದ್ಬಿಟ್ಟು ಹೋದೆ ಚೆಕಪ್ಗೆ. ಏನಾಗಿತ್ತು, ನಂಗೆ ಥೈರಾಯ್ಡ್ ಅವಾಗ ತಾನೇ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ತಗೊಂಡೆ. ನೌ ಐ ಆಮ್ ಕಂಪ್ಲೀಟ್ಲಿ ಫೈನ್. ಸೊ ನಂಗೆ PCOS ಇತ್ತು ನಂಗೆ ಒನ್ ಟೈಮಲ್ಲಿ. ಮಾತ್ರೆಗಳು ತೊಗೊತಾ ಇದೀನಿ. ಬಟ್ ನನ್ಗೆ ಒಂದೇನಂದ್ರೆ, ನನ್ನ ವರ್ಕೌಟು, ನನ್ನ ರೂಟೀನು, ಫಿಸಿಕಲ್ ಆಕ್ಟಿವಿಟೀಸ್ ಕಂಟಿನ್ಯೂಸ್ ಆಗಿರೋದು. ನನಗೆ ಅದು ಇವತ್ತಿಗೂ ನಂಗೆ ಇರಿಟೇಷನ್ ಆಗುತ್ತೆ. 1 ವಾರ ಮ್ಯಾಕ್ಸ್ ಐ ಕ್ಯಾನ್ ಲಿವ್ ವಿತೌಟ್ ವರ್ಕೌಟ್. ಅದರ್ವೈಸ್ ಆಗಲ್ಲ ನನಗೆ. ಬಾಡಿ ಹಂಗೆ ಅಡಾಪ್ಟ್ ಆಗ್ಬಿಟ್ಟಿದೆ ನಂದು. ಸೊ ಮಾತ್ರೆ ತೊಗೊತಾ ಇದೀನಿ. ಒಂದು ಫೇಶಿಯಲ್ ಹೇರ್ ಬರೋದು, ಇಲ್ಲ ದಪ್ಪ ಆಗ್ತಿದೆ, ಮೂಡ್ ಸ್ವಿಂಗ್ಸು, ಆಲ್ ದೋಸ್ ಥಿಂಗ್ಸ್ ಅದೇ 7-8 ಇಯರ್ಸ್ ತೊಗೊಂಡಿದ್ದೀನಿ ನಾನು ಆ ಮಾತ್ರೆ. ನಾನು ಒಂದ್ಸತಿ ಐ ವಾಸ್ ಲೈಕ್, ಸಾಕು ನನಗೆ ಈ ಮಾತ್ರೆ. ನಾನು ಯೋಗ ಮಾಡ್ತೀನಿ, ಐ ಈಟ್ ಹೆಲ್ದಿ, ಜಾಸ್ತಿ ಮನೆ ಊಟ ಮಾಡ್ತೀನಿ, ನೋಡೋಣ ಏನಾಗುತ್ತೋ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ಕಂಪ್ಲೀಟ್ಲಿ ಐ ಆಮ್ ಆಫ್ ಟ್ಯಾಬ್ಸ್. ಇಟ್ಸ್ ಬೀನ್ ಮೋರ್ ದೆನ್ 4 years. ಬರೀ ನನ್ನ ಯೋಗ, ನನ್ನ ಹೆಲ್ತ್ ಹ್ಯಾಬಿಟ್ಸ್ ಇಂದ ನಾನು ಇಂಪ್ರೂವ್ ಮಾಡಿದ್ದೀನಿ. ಸೊ ಹಂಗಂತ ಯಾರೋ ಬಾಡಿ ಶೇಮ್ ಮಾಡಿದೆ, ನೀನು ಏನು ಬೇಕಾದ್ರೂ ಹೇಳ್ಕೊಳ್ಳೋ, ನಾನು ಇರೋದೇ ಹಿಂಗೆ, ಆ ಆಟಿಟ್ಯೂಡು ತಪ್ಪು. ನಿಮ್ಮ ಹೆಲ್ತ್ ನೀವು ನೋಡ್ಕೊಳ್ಳಿ. ಏನೋ ಪ್ರಾಬ್ಲಮ್ ಆಗ್ತದೆ, ಅವೇರ್ ಆಗಿರಿ. ಏನೋ ಆಗ್ತದೆ, ನಮಗೆ ತಲೆನೋಗ್ತಾ ಇದೆ ಅಂದಾಗ ಹೋಗ್ಬಿಟ್ಟು ನಾವು ಮಾತ್ರೆ ತಗೊಳಲ್ವಾ? ಹಂಗೆ ಟೆಕ್ನಾಲಜಿ ಬೆಳೆದಂತೆ ಅದನ್ನ ಉಪಯೋಗ ಮಾಡೋದಕ್ಕಿಂತ ಜಾಸ್ತಿ ದುರ್ಬಳಕೆ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾನ. AI ವಿಡಿಯೋಸ್ ನ ಕ್ರಿಯೇಟ್ ಮಾಡೋದು, ಸ್ಟಿಲ್ಸ್ ನ ಕ್ರಿಯೇಟ್ ಮಾಡೋದು, ಯಾವ್ದು ರಿಯಲ್ ಯಾವ್ದು ಫೇಕ್ ಅನ್ನೋದೇ ಗೊತ್ತಾಗ್ತಿಲ್ಲ. ಶ್ರೀಲೀಲಾ ಅವರು ಬಾಟವೆಲ್ ಅಲ್ಲಿರೋ ಫೋಟೋಸ್ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ತಮನ್ ಅವ್ರದ್ದು ಹಂಗೆ ಆಯ್ತು. ಶ್ರೀಲೀಲಾ ತುಂಬಾ ಎಕ್ಸಾಸ್ಟ್ ಆಗ್ಬಿಟ್ಟು ಕಮಿಷನರ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಆಗ್ತಿದೆ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ, ಯಾರು ಕ್ರಿಯೇಟ್ ಮಾಡಿದಾರೋ ಗೊತ್ತಿಲ್ಲ. ಬಟ್ ಪೊಲೀಸರು ತಕ್ಕ ಉತ್ತರ ಕೊಡ್ತಾರೆ ಅದಕ್ಕೆ ಅಂತ ಹಾಕಿದ್ರು. ಸೊ ನಮ್ಮ ರಶ್ಮಿಕಾ ಮಂದಣ್ಣ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ಏನೇನೋ ಕ್ರಿಯೇಟ್ ಮಾಡಿ ಬಿಡ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಟ್ ಇಸ್ ಸ್ಕೇರಿ, ಭಯ ಆಗತ್ತೆ. ಅದ್ ಹೆಂಗ್ ಕಂಟ್ರೋಲ್ ಮಾಡ್ತಾರೋ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೂ ಗೊತ್ತಿಲ್ಲ. ಬಿಕಾಸ್ ಇದಿಲ್ಲ ಅಂದ್ರೆ ಇನ್ನೊಂದೇನೋ ಡೆವಲಪ್ ಮಾಡ್ತಾರೆ, ಅದಿಲ್ಲ ಅಂದ್ರೆ ಇನ್ನೊಂದೇನೋ ಅದಕ್ಕಿಂತ ಮೇಲ್ ಡೆವಲಪ್ ಮಾಡ್ತಾರೆ. ಭಯ ಆಗತ್ತೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜನರಿಗೆ ಇರಬೇಕು ಅಷ್ಟೇ. ಅವ್ರಿಗೂ ಅಕ್ಕ ತಂಗಿರು, ಅಮ್ಮಂದ್ರು ಎಲ್ಲ ಇದ್ದಾರೆ. ಅವ್ರದ್ದು ಯಾವ್ದಾದ್ರು ಹಿಂಗ್ ಬಂದ್ರೆ ಫೋಟೋ ಇಲ್ಲ ವಿಡಿಯೋ, ಅವ್ರು ತಡ್ಕೊಂತಾರ? ಅವರು ಏನ್ ಮಾಡ್ತಾರ ಅವರು ಅಲ್ವಾ? ಅದನ್ನ ಫಸ್ಟ್ ಯೋಚನೆ ಮಾಡ್ಬಿಟ್ಟು ಈ ತರ ಮಾಡೋರು ಅದನ್ನ ಯೋಚನೆ ಮಾಡ್ಬೇಕು. ನಾವು ಎಲ್ಲ ವಿ ಹ್ಯಾವ್ ಅ ಪೇರೆಂಟ್ಸ್, ಏನೋ ಫ್ಯಾಮಿಲಿ ಇದೆ, ಎಲ್ಲ ಇದೆ. ಜಸ್ಟ್ ಬಿಕಾಸ್ ನಾವು ಆಕ್ಟರ್ಸ್ ತುಂಬಾ ಸಾಫ್ಟ್ ಟಾರ್ಗೆಟ್ ಅಂತ ನಮ್ಮನ್ನ ಟಾರ್ಗೆಟ್ ಮಾಡೋದು ತಪ್ಪು. ಸೊ ಇಟ್ಸ್ ಸ್ಕೇರಿ, ಭಯ ಆಗತ್ತೆ. ಸೋಷಿಯಲ್ ಮೀಡಿಯಾದಿಂದ ಇವತ್ತು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗ್ತಿದೆ ಪ್ರತಿಯೊಬ್ಬರ ಲೈಫ್ ಮೇಲೂ. ಆ ನಿಟ್ಟಿನಲ್ಲಿ ನಿಮ್ಗೆ ಕಮೆಂಟ್ಸ್ ಯಾರಾದ್ರೂ ತುಂಬಾ ನೆಗೆಟಿವ್ ಹಾಕಿದ್ರೆ ಅದನ್ನ ಯಾವ ತರ ತಗೊಂತೀರಾ ನೀವು? ನನಗೂ ಒಂದ್ಸತಿ 3 years ಬ್ಯಾಕ್ ತುಂಬಾ ಅಶ್ಲೀಲ ಕಮೆಂಟ್ಸ್ ಬರೋದು. ತುಂಬಾ ಅಂದ್ರೆ ತುಂಬಾ. ಇಫ್ ಯು ಗೋ ಟು ಮೈ ಇನ್ಸ್ಟಾ ಪೇಜ್, ಈಗಲೂ ಹಂಗೆ ಇದಾವ? ಇಲ್ಲ, ಇವಾಗಿಲ್ಲ. 3-4 years ಬ್ಯಾಕ್ ನಂಗೆ ಬ್ಲಾಕ್ ಮಾಡಿದ್ರು ಮತ್ತೆ ಬೇರೆ ಪೇಜ್ ಓಪನ್ ಮಾಡಿ ಫೇಕ್ ಐಡಿಗಳಿಂದ ಎಕ್ಸ್ಟ್ರೀಮ್ಲಿ ಬ್ಯಾಡ್. ನಂಗೆ ಅದೇ ಹೇಳ್ಕೊಳಕ್ಕೂ ಆಗಲ್ಲ, ಅಷ್ಟು ಕೆಟ್ಟ ವರ್ಡ್ಸ್ ವಲ್ಗರ್ ಯೂಸ್. ಕಂಪ್ಲೇಂಟ್ ಕೊಟ್ಟೆ, ಹೋಗಿ ಸೈಬರ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟೆ. ಅಂಡ್ ದಿ ಅಡ್ರೆಸ್ ಟ್ರ್ಯಾಕ್ ಮಾಡಿದ್ರು. ದೇ ಟುಕ್ ಆಕ್ಷನ್. ಅರೆಸ್ಟ್ ಅಂದ್ರೆ ಅವ್ರು ಹೇಳಿದ್ರು. ಏನಾಗಿತ್ತು ಅಂದ್ರೆ, ಎಷ್ಟೊಂದ್ ಜನ IP ಅಡ್ರೆಸ್ ಆಚೆ ಕಡೆಯಿಂದನೂ ಆಪರೇಟ್ ಮಾಡ್ತಾ ಇರ್ತಾರೆ. ಸೊ ಯು ಕಾಂಟ್ ಟ್ರ್ಯಾಕ್ ಇಟ್. ಕರ್ನಾಟಕದಿಂದ ಆಚೆ ಇದ್ರೆ ಅವ್ರಿಗೆ ಆಯ್ತಿಲ್ಲ, ಬಟ್ ದೇ ಕ್ಯಾನ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಬೋದು ಅದನ್ನ. ಸೊ ಅರೆಸ್ಟ್ ಅಂತ ಆ ಲೆವೆಲ್ಗೆ ಹೋಗ್ಲಿಲ್ಲ, ಅಲ್ಲಿಗೆ ಸ್ಟಾಪ್ ಆಯ್ತು ಅದು. ಅದು ಅತಿರೇಕಕ್ಕೆ ಹೋದಾಗ ನಿಮ್ಮಂತವರು ಅದನ್ನ ಕಂಪ್ಲೇಂಟ್ ಕೊಡೋದ್ರ ಮೂಲಕ ಗಮನಿಸುವಂತ ಕಾರ್ಯ ಮಾಡ್ಬೇಕು. ರೀಸೆಂಟ್ ಆಗಿ ರಮ್ಯಾ ಅವ್ರು ಮಾಡಿದ್ರು, ವಿಜಯಲಕ್ಷ್ಮಿ ಅವ್ರು ಮಾಡಿದ್ರು. ಸೊ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು.
ಮತ್ತೆ ಅವ್ರು ಯಾವ ಇದ್ರಲ್ಲಿ ಹಾಕ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರು ಹಾಕಿದಾರೆ ಆ ತರದ ಕಮೆಂಟ್ಸ್ ಅಂತ ನಾವು IP ಅಡ್ರೆಸ್ ಟ್ರ್ಯಾಕ್ ಮಾಡಿ ನೋಡಿದ್ರೆ ಮೊನ್ನೆ ಅರೆಸ್ಟ್ ಆಗಿರೋರಲ್ಲಿ ಬಹುತೇಕ ಮಂದಿ ಎಲ್ಲ ದಿನಗೂಲಿ ಕಾರ್ಮಿಕರು. ಯಾಕೆ ಬೇಕಿತ್ತು ಅವ್ರ ಊರವ್ರು ಉಸಾಬರಿ ಅಂತ? ಐ ವಾಂಟ್ ಟು ನೋ ಅವ್ರ ಮೆಂಟಾಲಿಟಿ ಏನು ಅಂತ. ಐ ಹೆಲ್ಪ್ ಮಾಡಬೇಕು ಅನ್ಸುತ್ತೆ ಅವ್ರನ್ನ, ಕೂರಿಸ್ಕೊಂಡು ಮಾತಾಡ್ಬೇಕು, ಏನಪ್ಪ ನಿನ್ ಪ್ರಾಬ್ಲಮ್ಮು ಅಂತ, ಯಾಕೆ ಏನಾಗಿದೆ ನಿನ್ ಲೈಫಲ್ಲಿ, ಯಾಕೆ ಈ ತರ ಹುಡುಗಿರ ಬಗ್ಗೆ ಈ ತರ ಕಮೆಂಟ್ಗಳು ಹೊಡಿತಿದ್ಯಾ? ನಿಮ್ಗೆ ಗೊತ್ತಾ, ರಮ್ಯಾ ಅವ್ರು ಕಂಪ್ಲೇಂಟ್ ಮಾಡಿದ್ರಲ್ಲ, ಅವರಲ್ಲಿ ಒಂದಷ್ಟು ಜನಕ್ಕೆ ಬೇಲ್ ಆಗಿದೆ, ಒಂದಷ್ಟು ಜನಕ್ಕೆ ಬೇಲ್ ಆಗೇ ಇಲ್ಲ. ಬೇಲ್ ಏನಕ್ಕಾಗಿಲ್ಲ ಅಂತಂದ್ರೆ, ನೀವು ಹೊರಗಡೆ ನಾನು ಹೊರಗಡೆ ಅಂದ್ರೆ ನಾನು ನಿಮ್ಮನ್ನ ರೇಪ್ ಮಾಡ್ತೀನಿ ಅಂತ ಏನೋ ಮೆನ್ಷನ್ ಮಾಡಿದಾರೆ ಅಂತ ಒಂದು ಕಮೆಂಟ್ಗಳಲ್ಲಿ. ಜೈಲಿಂದ ನಿಮ್ಮನ್ನ ಹೊರಗಡೆ ಬಿಟ್ರೆ ನೀವು ಹೊರಗಡೆ ಹೋಗಿ ಅವ್ರನ್ನ ರೇಪ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಹೇಳಿ ಅವ್ರಿಗೆ ಬೇಲ್ ಸಿಕ್ಕಿಲ್ಲ. ಒಂದು. ಎರಡನೇದು, ಬೇಲ್ ಸಿಕ್ಕಿರೋರು ಹೊರಗಡೆ ಬಂದಿಲ್ಲ. ರೀಸನ್ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಒಂದು ಬಾಂಡ್ ಕೊಡ್ಬೇಕು, ಶ್ಯೂರಿಟಿ ಕೊಡ್ಬೇಕು. ಅವ್ರು ನೋಡಿದ್ರೆ 50,000 ಅಲ್ಲ 500 ರೂಪಾಯಿಗೂ ಒದ್ದಾಡುವಂತ ಫ್ಯಾಮಿಲಿಗಳು ಅವರು. ಲಿಟ್ರಲಿ ಅವರು ಕಂಪ್ಲೇಂಟ್ ಕೊಟ್ಟಿರೋರ ಹತ್ರ ಹೋಗಿ ಗೋಗೆರ್ತಿದ್ದಾರೆ ಮಾಧ್ಯಮಗಳ ಮೂಲಕ. ನಮ್ಗೆ ಕಂಪ್ಲೇಂಟ್ ವಾಪಸ್ ತಗೊಳಕ್ ಹೇಳ್ಬಿಡಿ ದಯವಿಟ್ಟು, ನಮ್ ಗಂಡಂದ್ರು ಹೊರಗಡೆ ಬಂದ್ರೆ ಸಾಕು ಅಂತೆಲ್ಲ. ಅದನ್ನೆಲ್ಲ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಎಜುಕೇಶನ್ ಲಕ್ಷ್ಮಿ, Educate ಎಜುಕೇಶನ್ ಸೋ ಮಾಡ್ಬೇಕಲ್ವಾ? ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ಗೌರ್ಮೆಂಟ್ ಸ್ಕೂಲ್ಸ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಅವ್ರೆಲ್ಲಿ ಓದ್ತಾ ಇದಾರೋ ಏನ್ ಮಾಡ್ತಾರೋ, ಸೆಕ್ಸ್ ಎಜುಕೇಶನ್ ಆಗ್ಬೋದು, ಯೋಗ ಆಗ್ಬೋದು, ಆಲ್ ದೀಸ್ ಥಿಂಗ್ಸ್ ಚಿಕ್ಕೋರಿಂದ ಆ ಅಪ್ಬ್ರಿಂಗಿಂಗ್ ಬರಲೇಬೇಕು. ಇಟ್ ಇಸ್ ಸೋ ಓಪನ್ ನಾವು. ರೇಪ್ ಎಲ್ಲ ಏನಕ್ಕಾಗತ್ತೆ? ಏನೋ ನೋಡಿರ್ತಾರೆ ಇಂಟರ್ನೆಟ್ ಅಲ್ಲಿ, ಏನೋ ಆಡ್ತಾರೆ, ಇವ್ರಿಗೆಲ್ಲ ಏನ್ ಎಜುಕೇಶನ್ ಇರುತ್ತೆ, ಅವ್ರಿಗೆ ಏನ್ ಗೊತ್ತು, ಏನೋ ಟ್ರೈ ಮಾಡೋಣ ಅಂತ ಆ ಇದ್ರಲ್ಲಿ ಹೋಗಿರ್ತಾರೆ. ಏನೋ ಒಂದು ಕಮೆಂಟ್ ಏನೋ ಹೇಳೋ ಅಂತ ಅವ್ರ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಏನೋ ಇದ್ ಮಾಡಿರ್ತಾರೆ. ಸೊ ಆ ತರ ಅದೇ ಹೇಳಿಲ್ವಾ, ಕೂರಿಸ್ಕೊಂಡು ಮಾತಾಡಿಸ್ಬೇಕು. ಇಲ್ಲ ಅವ್ರಿಗೇನೋ ಹರ್ಟ್ ಆಗಿರುತ್ತೆ, ತೀರಾ ಈಗೋ ಪ್ರಿಕ್ ಆಗಿರುತ್ತೆ. ಈಗೋ ಅನ್ನೋದು ತುಂಬಾ ಸುಲಭವಾದ ಇದು ವೆಪನ್ ಇವಾಗ ಎಲ್ಲರಿಗೂ. ಎಲ್ಲೋ ಒಂದ್ ಕಡೆ ಇಂಟರ್ನೆಟ್ ಮೊಬೈಲ್ಸ್ ಎಲ್ಲ ತುಂಬಾ ಅಕ್ಸೆಸ್ ಆಗೋಗಿ ಅದರಿಂದ ಇಂಪ್ಯಾಕ್ಟ್ ಆಯ್ತಾ ಅಂತ ಇರುತ್ತೆ. ಅದು ಇದೆ, ಅದು ಮೇಜರ್ ರೋಲ್ ಇರುತ್ತೆ. ಸೊ ಪ್ಲಸ್ ಅವ್ರಿಗೆ ಜೊತೆಗಿರೋರು ಹಂಗೆ ಇರ್ತಾರೋ ಏನೋ, ಯಾರಿಗ್ ಗೊತ್ತು. ಮಾಡೋ ಅಂತ ಎನ್ಕರೇಜ್ ಮಾಡೋರು ಇರ್ಬೋದು, ಯಾರಿಗ್ ಗೊತ್ತು. ಸೊ ಎಜುಕೇಶನ್ ಇಸ್ ಮೇನ್. ನನ್ನ ಪ್ರಕಾರ ಒಂದು ಲಾ ಅಂತ ಬರಲೇಬೇಕು, ಬಟ್ ನಮಗೆ ಭಯ ಆಗತ್ತೆ ಅಷ್ಟೇ. ಭಾವನಾ ರಾವ್ ಅವರಿಗೆ ಇಂಡಸ್ಟ್ರಿಯಲ್ಲಿ ಕ್ಲೋಸ್ ಸರ್ಕಲ್ ಯಾರು ಅಂತ, ತುಂಬಾ ಕ್ಲೋಸೆಸ್ಟ್ ಕ್ಲೋಸ್ ಅಲ್ಲ ಫ್ರೆಂಡ್ಸ್ ಅಂತ ಯಾರಿದ್ದಾರೆ? ಸೋನು ಗೌಡ ಅವರು. ಸೋನು ಗೌಡ, ನಿನ್ನ ಪ್ರೀತಿಯ ಸೋನು. ಎಸ್, ನಿನ್ನ ಪ್ರೀತಿಯ ಸೋನು ಗೌಡ. ಸೋನು ಗೌಡ ಅವರು ಶಿ ಇಸ್ ವೆರಿ ಕ್ಲೋಸ್ ನಂಗೆ. ಅವಳ ಜೊತೆ ಗಂಟೆಗಟ್ಲೆ ಮಾತಾಡ್ಬೋದು. ನಾವು ಟ್ರಾವೆಲ್ ಮಾಡ್ತೀವಿ ಜೊತೆಗೆ. ಸೊ ಇನ್ನ ಪ್ಲಾನ್ಸ್ ಇದೆ ಈ ವರ್ಷ, ಇನ್ನೂ 2-3 ಜಾಗಕ್ಕೆ ಹೋಗ್ಬೇಕು ಅಂತ. ಅಂಡ್ ಇದೊಂದೇನಂದ್ರೆ, ಇವಾಗ ಒಂದು ಜಲಸಿ ಇಲ್ಲ ನಮ್ಮ ಮಧ್ಯ. ಈಗ ನಂಗೆ ಖುಷಿ ಆಗತ್ತೆ, ಅವಳಿಗೆ ಏನಾದ್ರು ಚೆನ್ನಾಗಾಯ್ತು ಅಂದ್ರೆ ಅವಳಿಗೆ ಖುಷಿ ಆಗತ್ತೆ, ನನಗೆ ಚೆನ್ನಾಗ್ ಆಗ್ತಾ ಇದೆ ಅಂದ್ರೆ. ವೆ ಸೋ ಎನ್ಕರೇಜಿಂಗ್ ಟು ಈಚ್ ಅದರ್. ನಾನಂತೂ ಎಷ್ಟೊಂದು ಸತಿ ವಿಶ್ ಇಸ್ ಟೂ ಸೆನ್ಸಿಟಿವ್. ಅವಳು ತುಂಬ ಸೆನ್ಸಿಟಿವ್ ಆ್ಯಕ್ಚುಲಿ. ಆ್ಯಂಡ್ ನಾನು ತುಂಬ ಪ್ರೊಟೆಕ್ಟಿವ್ ಅವಳ ಬಗ್ಗೆ. ಸೊ ಐ ರಿಮೆಂಬರ್ ಅದು ಒಂದು ಏನೋ ನಮ್ದೇನೋ ದುಃಖದ ಕಥೆ ಏನೋ ಹೇಳ್ಕೊಂಡು ಅವಳಿಗೆ ಮಾತಾಡ್ತಾ ಇದ್ದೆ. ಅವಳು ಅದನ್ನ ಕೇಳ್ಕೊಂಡು ಫೋನಲ್ಲಿ ಅವಳು ಅಳ್ತಾ ಇದ್ದಾಳೆ. ಅಂಡ್ ನನಗೆ ಅಳು ಬರ್ತಾ ಇಲ್ಲ. ನಾನು ಅಳ್ಬೇಕಾ? ಎಕ್ಸಾಕ್ಟ್ಲಿ, ಎಲ್ಲರೂ ಸಿಂಪತಿ ತೋರಿಸಬಹುದು. ನಮ್ಗೆ ಯಾರು ಕನೆಕ್ಟ್ ಆಗಿರ್ತಾರೋ ಅವ್ರು ಮಾತ್ರ ಎಂಪತಿ ತೋರ್ಸಕ್ಕೆ ಸಾಧ್ಯ. ಎಕ್ಸಾಕ್ಟ್ಲಿ. ಸೊ ನನಗೆ ಅಳು ಬರ್ತಿಲ್ಲ. ಸೋನು ನೀನ್ ಯಾಕೆ ಅಳ್ತಿದ್ದಿ, ಅಷ್ಟೊಂದು ಫೀಲ್ ಆಗ್ಬೇಡ ಅಂತ. ಇಲ್ಲ ಭಾವನಾ, ಹೌ ಕ್ಯಾನ್ ದಿ ಡೂ ದ್ಯಾಟ್, ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಅಳ್ತಾ ಇದ್ದಾಳೆ ಅವಳು. ಸೊ ಐ ಆಮ್ ವೆರಿ ಪ್ರೊಟೆಕ್ಟಿವ್ ಅಬೌಟ್ ಹರ್, ಬಿಕಾಸ್ ಅವಳು ತುಂಬಾ ಸೂಕ್ಷ್ಮ ಅವಳು. ಸೊ ಆ ತರ ಒಳ್ಳೆ ಫ್ರೆಂಡ್ ಅವಳು ನನಗೆ. ಅಂಡ್ ವಿಜಯ್ ರಾಘವೇಂದ್ರ ಅವರು, ಹಿ ವಾಸ್ ಮೈ ಫಸ್ಟ್ ಫ್ರೆಂಡ್ ಇನ್ ದ ಇಂಡಸ್ಟ್ರಿ. ಚಿನ್ನಾರಿ ಮುತ್ತ. ಇವತ್ತಿಗೂ ನಾನು ಫುಲ್ ಫೋನ್ ಮಾಡಿದ್ರೆ ಅರ್ಧ ಗಂಟೆ ಮಾತಾಡ್ತೀವಿ, ಇಬ್ರು ಕೂತ್ಕೊಂಡು ಎಲ್ಲ ಮಾತಾಡ್ತೀವಿ. ಅಂಡ್ ಟಫ್ ಟೈಮ್ಸ್ ಐ ಆಮ್ ಸ್ಟಿಲ್ ದೇರ್ ವಿತ್ ಹಿಮ್. ಐ ನೋ ದಟ್ ಎನಿ ಟೈಮ್ ಹಿ ಕ್ಯಾನ್ ಆಲ್ಸೋ ಕಾಲ್.